ಅವರೇ, ನಮ್ಮ ಸಂಚಾಲಕರಾಗಿರ್ತಕ್ಕಂಥ ವಿಶ್ವನಾಥ್ರವರೇ, ಜೈನ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವಾಜಿದ್ರವರೇ, ತಮ್ಮೆಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಬಂಧುಗಳೇ, ಇವತ್ತು ಅತ್ಯಂತ ವಿಜೃಂಭಣೆಯಿಂದ ನೀವೆಲ್ಲರೂ ಮೆರವಣಿಗೆ ಮಾಡಿದಿರಿ. ಕನ್ನಡ ತಾಯಿಯ ಭುವನೇಶ್ವರಿಯ ಫೋಟೋವನ್ನು ಪೂಜೆ ಮಾಡಿದ್ದೀವಿ, ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಿಜವಾಗ್ಲೂ ಅಗೌರವ ಆಗುವಂತ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ನಮ್ಮ ನಾಡಿನಲ್ಲಿ ನಮ್ಮ ನೆಲದ ಅನ್ನ ತಿಂದು ನಮ್ಮ ನೀರನ್ನು ಕುಡಿದು ನಮ್ಮ ಗಾಳಿಯನ್ನು ಕುಡಿತಕ್ಕಂಥ ಜನರಿಂದ ಇವತ್ತು ಕನ್ನಡಿಗರಿಗೆ ಮತ್ತು ಕನ್ನಡ ಭಾಷೆಗೆ ಅವಮಾನವಾಗುವಂತ ಕೆಲಸಗಳು ನಡೀತಾ ಇದ್ದಾವೆ. ಆದ್ರೆ ಅವುಗಳೆಲ್ಲವನ್ನು ಖಂಡಿಸುವಂತ ಕೆಲಸವನ್ನ ಕರ್ನಾಟಕ ರಕ್ಷಣೆ ವೇದಿಕೆಗೆ ಪ್ರಗತಿಪರ ಸಂಘಟನೆಗಳು ಮಾಡುವುದರ ಮೂಲಕ, ಆಟೋ ಚಾಲಕರು ಕನ್ನಡವನ್ನು ಉಳಿಸುವುದರ ಮೂಲಕ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಅಂದ್ರೆ ನಾವೆಲ್ಲರೂ ಇವತ್ತು ಕನ್ನಡಿಗರಾಗಿರೋದಕ್ಕೆ ನಾವು ಖುಷಿ ಪಡಬೇಕಾಗಿದೆ ಬಂಧುಗಳೇ. ಆದ್ರೆ ಇವತ್ತು ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಕೇವಲ ನವೆಂಬರ್ ಕನ್ನಡಿಗರಾಗೋದು ಬೇಡ, ನವೆಂಬರ್ನಲ್ಲೇ ಕನ್ನಡ ಆಚರಣೆ ಮಾಡೋದು ಬೇಡ. ಪ್ರತಿ ದಿನನೂ ಪ್ರತಿ ಕ್ಷಣನೂ ನಾವು ಕನ್ನಡಿಗರನ್ನ ಭಾವನೆ ನಮ್ಮಲ್ಲಿದ್ದ ಮಾತ್ರ ಕನ್ನಡ ಉಳಿಸೋದಕ್ಕೆ ಸಾಧ್ಯವಿದೆ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಎಲ್ಲೆಂದನೋ ಇವತ್ತು ಹೊಟ್ಟೆಪಾಡಿಗೆ ಬಂದಿರತಕ್ಕಂಥ ಜನ ಕರ್ನಾಟಕದಲ್ಲಿ ಕನ್ನಡ ಭಾಷೆಗಾಗಿ ನಾವು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಕನ್ನಡಿಗರು 7 ಕೋಟಿ ಜನ ಇದೆ ಅಂತ ಹೇಳ್ಕೊಳ್ತಾ ಇದೀವಿ. 7 ಕೋಟಿ ಜನರಲ್ಲಿ ಕನಿಷ್ಠ 3.5 ಕೋಟಿ ಜನ ಆದ್ರೂ ಕನ್ನಡ ಉಳಿಸೋದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿರ್ತಕ್ಕಂಥ ಕೆಲಸ ಇಲ್ಲ. ಇವತ್ತು ಕನ್ನಡ ಭಾಷೆಯಲ್ಲಿ ಕನ್ನಡ ನೆಲದ ಮೇಲೆ ಕಾರ್ಖಾನೆಗಳು ಆಗ್ತಾ ಇದ್ದಾರೆ. ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಗೇಟ್ ಕಾಯುವ ಕೆಲಸವನ್ನು ಕೊಡ್ತಾ ಇದ್ದಾರೆ. ಇವತ್ತು ಡಾಕ್ಟರ್ ಮಹೇಶ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ, ಇದುವರೆಗೂ ಜಾರಿ ಮಾಡಿಲ್ಲ. ಜಾರಿ ಮಾಡುವಂತ ಕೆಲಸವನ್ನು ಯಾವ ರಾಜಕಾರಣಿಗಳನ್ನು ಮಾಡ್ತಾ ಇಲ್ಲ. ಅದ್ರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಸಾವಿರಾರು ಕನ್ನಡ ಶಾಲೆಗಳನ್ನು ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕನ್ನಡ ಭಾಷೆ ತಾಯಿಯ ಭಾಷೆ, ಕನ್ನಡ ಭಾಷೆ ಕರುಳಿನ ಭಾಷೆ. ಈ ಕರುಳಿನ ಭಾಷೆ ಉಳಿಬೇಕಂದ್ರೆ ಕನ್ನಡ ಶಾಲೆಗಳು ಉಳಿಬೇಕಾಗಿದೆ. ಇವತ್ತು ಬಂಧುಗಳೇ, ಯಾಕೆ ನಾನು ಈ ಮಾತನ್ನು ಇವತ್ತು ಹೇಳ್ತಾ ಇದ್ದೇನೆಂದ್ರೆ, ಇವತ್ತು ಕನ್ನಡ ಭಾಷೆ ಏನಾದ್ರು ಉಳಿದಿದೆ ಅಂದ್ರೆ ಕನ್ನಡ ಶಾಲೆಯಿಂದ ಮಾತ್ರ ಉಳಿದಿದೆ. ನಾನು ಇಂಗ್ಲಿಷ್ ಕಲಿಬೇಕಾಗ್ತಾ ಇಲ್ಲ, ಇಂಗ್ಲಿಷ್ ಇರ್ಲಿ, ಎಷ್ಟಕ್ಕೆ ಬೇಕಂದ್ರೆ ಅಷ್ಟಕ್ಕಿರ್ಲಿ. ಆದ್ರೆ ಕನ್ನಡ ಭಾಷೆ ಏನಿದೆಯಲ್ಲ ನಮ್ಮೆಲ್ಲರ ಮಾತೃ ಭಾಷೆ. ಕನ್ನಡ ಭಾಷೆ ಉಳಿಸಬೇಕಂದ್ರೆ ಇವತ್ತು ಆಟೋ ಚಾಲಕರು ಕನ್ನಡ ಶಾಲೆ ಶಿಕ್ಷಕರಿಂದ ಮಾತ್ರ ಕನ್ನಡ ಭಾಷೆ ಉಳಿತದೆ. ಆ ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನು ಸೇರಿಸುವುದರ ಮೂಲಕ, ಇವತ್ತು ನಮ್ಮ ಆಟೋಗಳ ಮೇಲೆ ಕನ್ನಡದ ಭಾಷೆಯನ್ನು ಬರೆಸುವುದರ ಮೂಲಕ ಕನ್ನಡವನ್ನು ಉಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಹಗರಿ ಬೊಮ್ಮನಹಳ್ಳಿಯಿಂದ ನಮ್ಮ ಆಟೋ ಚಾಲಕರು ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ಇಷ್ಟು ಜನ ಸಾಹಿತಿಗಳನ್ನ, ಇಷ್ಟು ಜನ ಹಿರಿಯರನ್ನ ವೇದಿಕೆಯಲ್ಲಿ ಕೂಡಿಸಿದ್ರೆ, ಮುಂದಿನ ವರ್ಷ ಇವತ್ತು ಕಾರ್ಯಕ್ರಮ ನೋಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ವೇದಿಕೆ ಮಾಡಿದರೆ, ಆದ್ರೆ ಬಿಸಿಲಿನ ಹೊಡೆತ ಕುಂದಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿಗಳಿಗೆ ಅದರ ಸ್ವಲ್ಪ ಏನೋ ಬಿಸಿಲಿನ ಹೊಡೆತ ಆಗ್ತಾ ಇದೆ. ಮುಂದಿನ ವರ್ಷ ಏನೋ ಕಾರ್ಯಕ್ರಮ ಮಾಡಿದ್ರೆ ನೀವು ಸಂಜೆ ಟೈಮ್ನಲ್ಲಿ ಕಾರ್ಯಕ್ರಮ ಇಟ್ಕೊಳ್ರಿ. ಯಾಕಂದ್ರೆ ಸಂಜೆ ಟೈಮ್ನಲ್ಲಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಕನ್ನಡ ಭಾಷೆಯ ಬಗ್ಗೆ ಮಾತಾಡ್ಲಿಕ್ಕೆ ಬಹಳ ಜನ ಇದ್ದಾರೆ. ನಾವು ಮೇಟಿ ಕೊಟ್ರಪ್ಪ ಇರ್ಬೋದು, ಪಂಪಣ್ಣ, ನಮ್ಮ ಬಸಣ್ಣರು, ನಮ್ಮ ಗಣೇಶರು, ಕನ್ನಡದ ಬಗ್ಗೆ ಅವರು ಇರ್ತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ನಾವು ತಿಳ್ಕೊಂಡಾಗ ಮಾತ್ರ ನಮ್ಮ ಮಕ್ಕಳಿಗೆ, ಈ ಮುಂದಿನ ಪೀಳಿಗೆಗೆ ಆ ಭಾಷೆಯ ಬಗ್ಗೆ ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಕನ್ನಡ ಶಾಲೆ ಉಳಿಸಂತ ಕೆಲಸವನ್ನ ಆಟೋ ಚಾಲಕರು ಮತ್ತೆ ಕೆಳಮಟ್ಟದಲ್ಲಿರ್ತಕ್ಕಂಥ ಕೂಲಿಕಾರರಿಂದ ಕನ್ನಡ ಭಾಷೆ ಉಳಿತಾ ಇದೀವಿ, ಮೇಲ್ವರ್ಗದ ಜನರಿಂದ ಕನ್ನಡ ಭಾಷೆ ಉಳಿತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ಕಾಲೇಜು ತಗೊಳ್ರಿ, ಯಾವುದೇ ಇಂಗ್ಲಿಷ್ ಮೀಡಿಯಂ ಶಾಲೆಗಳನ್ನು ತಗೊಳ್ರಿ, ವಿಧಾನಸೌಧದಲ್ಲಿ ಕುಂತು ಮೇಜವಾಣಿ ಮಾಡ್ತಕ್ಕಂಥ ಜನರ ಶಾಲಾ ಕಾಲೇಜ್ ಇದಾವೇನ? ಯಾರಾದ್ರೂ ಬಡವರ ಶಾಲೆಗಳಿದಾವ? ಬಡವರ ಶಾಲೆ ಅಂದ್ರೆ ಕನ್ನಡ ಶಾಲೆಗಳು. ಬಡವರಿಂದ ಕನ್ನಡ ಉಳಿತಿದೆ. ಇವತ್ತು ಕೂಲಿ ಕಾರ್ಮಿಕರಿಂದ ಕನ್ನಡ ಉಳಿದಿದ್ದೇವೇನ? ಬೇರೆ ಯಾರಿಂದ ಉಳಿದಿಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕನ್ನಡ ಭಾಷೆಯನ್ನು ಉಳಿಸೋಣ. ಕೇವಲ ನವೆಂಬರ್ ನಾಯಕರಾಗೋದು ಬೇಡ, ವರ್ಷದ 365 ದಿನನೂ ಕನ್ನಡ ಉಳಿಸುವಂತ ಕೆಲಸವನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ನಮ್ಮ ಜೈನ್ ಆಟೋ ಚಾಲಕರ ಸಂಘ ಏನು ಇವತ್ತು ಏರ್ಪಡಿಸಿದೆ ಶಿವರಾಮೇಗೌಡರ ನೇತೃತ್ವದಲ್ಲಿ, ಮುಂದಿನ ನವೆಂಬರ್ 1ನೇ ತಾರೀಕು ಮುಂದಿನ ವರ್ಷ ಸಂಜೆ ಕಾರ್ಯಕ್ರಮ ಮಾಡ್ರಿ, ಒಂದು ರಸಮಂಜರಿ ಕಾರ್ಯಕ್ರಮ ಮಾಡ್ರಿ. ನಮ್ಮ ಎನ್ ಗೌಸವರು ನಾವು ಆ ರಸಮಂಜರಿ ಕಾರ್ಯಕ್ರಮದ ಖರ್ಚನ್ನ ನಾವು ನಿಭಾಯಿಸ್ತೀವಿ. ಆಟೋ ಚಾಲಕರಿಗೆ ವಿನಂತಿ ಮಾಡ್ಕೊಳ್ತೀವಿ, ಮುಂದಿನ ವರ್ಷ ಸಂಜೆ ಕಾರ್ಯಕ್ರಮ ಮಾಡ್ರಿ. ಆರ್ಕೆಸ್ಟ್ರಾ ಒಳ್ಳೆಯ ಕನ್ನಡ ಗೀತೆಗಳನ್ನ ಉಣಬಡಿಸುವಂತ ಕೆಲಸವನ್ನು ಮಾಡೋಣ. ಅದರ ಖರ್ಚನ್ನು ನಾವು ಗೌಸವರು ಮತ್ತು ಇರ್ತಕ್ಕಂಥ ಎಲ್ಲ ಸ್ನೇಹಿತರು ವಹಿಸಿಕೊಳ್ತೀವಿ. ನಿಮ್ಮ ಆಟೋ ಚಾಲಕರಿಗೆ ಭಾರ ಆಗುವಂತ ಕೆಲಸ ನಾವು ಮಾಡೋದಿಲ್ಲ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕನ್ನಡ. ಕನ್ನಡ ಪರ ಸಂಘಟನೆಯ ಒಕ್ಕೂಟದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ನಡೆಸಲಾಯಿತು.
ಈ ಸಂದರ್ಭದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಆಟೋ ರಿಕ್ಷಾಗಳು ತಾಯಿ ಭುವನೇಶ್ವರಿಯ ಮೆರವಣಿಗೆಯಲ್ಲಿ ಭಾಗವಹಿಸಿದವು. ಕರಾವಳಿ ಮುಖಂಡರಾದ ಬಸವರಾಜ್, NM ಗೌಡ್, KVM ವಿಶ್ವನಾಥ್, ಸಾಲ್ಮನಿ ನಾಗರಾಜ್, G ರಮೇಶ್, BM ಕರಿಬಸಯ್ಯ, ಫೋಟೋ ಶಿವು, ಹಿದಾಯತ್, ಗುಳಿಯಪ್ಪ ಮತ್ತು ನೂರಾರು ಕರಾವಳಿ ಕಾರ್ಯಕರ್ತರು ಹಾಗೂ ಆಟೋ ಚಾಲಕರು ಭಾಗವಹಿಸಿದ್ದರು. ವರದಿ ಸಿಡಿಲು ಗುಡುಗು, ಸುದ್ದಿವಾಹಿನಿ, ಅಗರಿಬೊಮ್ಮನಹಳ್ಳಿ.